ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಳಬಾಗಿಲಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂತಹ ಕಾವ್ಯ ಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಇದರ ಒಂದು ಸ್ಥಳ ಬೈಪಾಸ್ ಹತ್ತಿರ ಪಕ್ಕದಲ್ಲಿ ಆಷಾಢ ಹಬ್ಬ ಇದೆ. ಕೂಡುಮಲೆ, ಈ ಕಾವ್ಯ ಗ್ರ್ಯಾಂಡ್ ಪಕ್ಕದಲ್ಲಿ ಬೈಪಾಸ್ ಇಂದ ಕೂಡುಮಲೆಗೆ ಹೋಗುವಂತ ರಸ್ತೆ ಪಕ್ಕದಲ್ಲಿ ಕಾವ್ಯ ಗ್ರ್ಯಾಂಡ್ ಅಂದ್ಬಿಟ್ಟು ತುಂಬಾ ಅದ್ದೂರಿಯಾಗಿ ಒಂದು ಗಾಳಿಯ ವಾತಾವರಣ, ಒಂದು ಎಲ್ಲಾ ವಾಹನಗಳ ಪಾರ್ಕಿಂಗು ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಮುಳಬಾಗಿಲಿನಲ್ಲಿ ಕಾವ್ಯ ಗ್ರ್ಯಾಂಡ್ ತುಂಬಾ ಅದ್ಭುತವಾಗಿ ಪ್ರಾರಂಭವಾಗಿದೆ. ನಮಗೆ ಇದು ಒಂದು ಸಂತೋಷದ ಒಂದು ಸುದ್ದಿ ನಮ್ಗೆ. ಯಾಕೆಂದ್ರೆ ನಮ್ಮ ಮುಳಬಾಗಿಲಿನವರು ಅಂಗನಹಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರು, ನಮಗೆ ಅವರು ತುಂಬಾ ವರ್ಷಗಳಿಂದ ಕೂಡ ತುಂಬಾ ಆತ್ಮೀಯರು, ಪರಿಚಯಸ್ಥರು. ಯಾಕೆ ಅಂದ್ರೆ ನಮ್ದು ಮೊಬೈಲ್ ಅಂಗಡಿ ಇದೆ. ಆವಾಗಿನಿಂದ ಕೂಡ ನಮ್ಮ ಮಂಜೂರವರು ಒಂದು ಏರ್ಟೆಲ್ ಡಿಸ್ಟ್ರಿಬ್ಯೂಟ್ ನ ಮಾಲೀಕರಾಗಿದ್ರು ಮುಳಬಾಗಿಲಿನಲ್ಲಿ. ಆವಾಗಿನಿಂದ ಕೂಡ ಇವತ್ತಿನವರೆಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಜನಗಳನ್ನ ಯಾವ ರೀತಿ ಮಾತಾಡಬೇಕು, ಜನಗಳನ್ನ ಯಾವ ರೀತಿ ಅಟ್ರಾಕ್ಷನ್ ತಗೋಬೇಕು ಅನ್ನೋ ಒಂದು ಒಳ್ಳೆ ರೀತಿಯ ಒಬ್ಬ ಮನುಷ್ಯ. ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ನಮ್ಮ ನಗರ ಘಟಕ ಅಧ್ಯಕ್ಷರು ಮಂಜಣ್ಣ, ನಮ್ಮ ಇದ್ರೀಸು, ಆಟೋ ಘಟಕದ ಮತ್ತೆ ನಮ್ಮ ವಸೀಮಣ್ಣ, ತಿಪ್ಪಣ್ಣ, ಒಡ್ಡಹಳ್ಳಿ ಪ್ರಭಾಕರಣ್ಣ, ಇವೆಲ್ಲರೂ ನಮ್ಮ ಆಟೋ ಘಟಕದ ಉಪಾಧ್ಯಕ್ಷರು ಶಂಕರಣ್ಣ, ತಿಪ್ಪಣ್ಣ, ಮತ್ತೆ ಇವರು ಆರ್ಮಗುಮಣ್ಣ, ನಮ್ಮ ಗುಮ್ಕಲ್ ಪಂಚಾಯತಿ ಅಧ್ಯಕ್ಷರು ನಯಾಸ್ ಪಾಷಾ, ಫಹಾದ್ ರವರು, ವೆಂಕಟೋಡಪ್ಪ ಮಾಸ್ಟರ್ ಅವರು, ಎಲ್ಲ ಹುಸೇನ್ ಬಾಮ್ ಅವರು, ಎಲ್ಲ ರೋಹಿತ್ ಅಣ್ಣನವರು, ಇವೆಲ್ಲರೂ ಸೇರಿ ಇವತ್ತು ನಾವು ಈ ಒಂದು ಕಾವ್ಯ ಗ್ರ್ಯಾಂಡ್ಗೆ ಪ್ರಾರಂಭೋತ್ಸವಕ್ಕೆ ನಮ್ಗೆ ಮುಂಚೆನೆ ಆಹ್ವಾನ ಇತ್ತು. ಆದ್ರೂ ಸ್ವಲ್ಪ ಕೆಲಸಗಳ ಬ್ಯುಸಿ ಇರೋದ್ರಿಂದ ಇವತ್ತು ನಾವು ಈ ಕಾವ್ಯ ಗ್ರ್ಯಾಂಡ್ಗೆ ಬಂದು ಭೇಟಿ ನೀಡಿ ತುಂಬಾ ಅಚ್ಚುಕಟ್ಟಿನಿಂದ ತುಂಬಾ ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ಕೋಲಾರದಿಂದ ಬಂದಾಗ ನಮ್ಮ ಎಡಭಾಗಕ್ಕೆ ಯಾವ್ದು ಒಂದು ಹೋಟ್ಲ್ ಇರ್ಲಿಲ್ಲ, ವೆಜ್ ಹೋಟ್ಲು. ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಕಾವ್ಯ ಗ್ರ್ಯಾಂಡು ಅದ್ಭುತವಾಗಿ ಚೆನ್ನಾಗಿದೆ. ಏನೇ ಇರ್ಲಿ, ನಮ್ಮ ಮುಳಬಾಗಿಲಿನ ಯುವಕರು ಈ ಒಂದು ಕಾವ್ಯ ಗ್ರ್ಯಾಂಡ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಪ್ರಾರಂಭವಾಗಿದೆ. ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಈ ಒಂದು ಕಾವ್ಯ ಗ್ರ್ಯಾಂಡ್ಗೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದಗಳನ್ನ ನಮ್ಮ ಮಂಜೂರವ್ರಿಗೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಅಂದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಂಜೂರವರು ಮುಳಬಾಗಿಲು ಅಂತ ಹಾಕಿದ್ದಾರೆ, ಮುಂಚೆ ಮುಳಬಾಗಲ್ ಅಂತ ಹಾಕ್ತಿದ್ರು. ಇದ್ರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕೂಡ ತಿಳ್ಕೊಬೇಕು, ಹೋಟೆಲಿನ ಮಾಲೀಕರು ಎಲ್ಲರೂ ಕೂಡ, ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಮುಳಬಾಗಿಲು ಇದು ಕರೆಕ್ಟ್ ಇದೆ, ಮುಳಬಾಗಲ್ ಬೇಡ, ಮುಳಬಾಗಿಲು, ಇದ್ರ ಬಗ್ಗೆ ನಾವು ಅವೇರ್ನೆಸ್ ಎಲ್ಲ ಕೊಟ್ಟಿದ್ದೀವಿ. ಇದರ ಹಿಂದೆ ದಯವಿಟ್ಟು ಎಲ್ಲರೂ ಕೂಡ ಮುಳಬಾಗಿಲು ಅಂತ ನಾಮಫಲಕಗಳನ್ನ ಅಳವಡಿಸಬೇಕು, ಮುಳಬಾಗಲ್ ಬೇಡ. ಇವಾಗ ತಾನೇ ನಮ್ಮ ಅಣ್ಣ ನಮ್ಗೆ ಹೇಳ್ತಿದ್ರು, ಹೋಟ್ಲ್ ಹೆಸರು ಕರೆಕ್ಟ್ ಆಗಿ ಹಾಕಿದ್ದಾರೆ ಮಂಜೂರವರು, ನಿಜವಾಗ್ಲೂ ಅಭಿನಂದನೆ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಇಂತಹ ಒಂದೊಂದು ಅಕ್ಷರಗಳಲ್ಲಿ ಒಂದೊಂದು ಇದು ಬದಲಾವಣೆ ಆಗ್ಬಿಡ್ತದೆ. ಆದ್ರಿಂದ ಮುಳಬಾಗಿಲು ಕರೆಕ್ಟ್ ಇದೆ. ನಮ್ಮ ಮುಳಬಾಗಿಲು ಇಂತಹ ಹೋಟೆಲ್ಗಳನ್ನ ಕಾವ್ಯ ಗ್ರ್ಯಾಂಡ್ ಓಪನ್ ಮಾಡಿದ್ದಾರೆ ನಮ್ಮ ಮಂಜೂರವರು, ನಮ್ಮ ಆತ್ಮೀಯ ಸ್ನೇಹಿತರು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಒಂದು ಈ ಏನ್ ಕೋಲಾರ ರೋಡ್ ಓಪನ್ ಮಾಡಿದ್ರೆ, ಮತ್ತೆ ಹಲವಾರು ರಸ್ತೆಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರುವ ಕಡೆ ಇನ್ನು ಈ ಕಾವ್ಯ ಗ್ರ್ಯಾಂಡ್ ಹೋಟೆಲ್ಗಳನ್ನ ಓಪನ್ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಭಗವಂತನಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದದಲ್ಲಿ ನಾನು ಬೇಡಿಕೊಂತೇನೆ. ಮಂಜೂರವ್ರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ಹೆಚ್ಚಾದ ಒಂದು ಹೋಟೆಲ್ಗಳನ್ನ ಓಪನ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಂಜೂರವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಳಬಾಗಿಲು ತಾಲೂಕಿನ ಘಟಕದಿಂದ ಎಲ್ಲರೂ ಬಂದಿದ್ದಾರೆ, ಪದಾಧಿಕಾರಿಗಳು ಹಾಗೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಬಂದ್ಬಿಟ್ಟು ಇವತ್ತು ಕಾವ್ಯ ಗ್ರ್ಯಾಂಡ್ ಹೋಟೆಲ್ ಉದ್ಘಾಟನೆ ಆಗಿ ಸುಮಾರು ಒಂದು 15-20 ದಿವಸ ಆಯ್ತು. ಅವ್ರು 15-20 ದಿವಸದಿಂದ ಕರಿತಾ ಇದ್ರು, ನಮ್ಗೆ ಕಾಲಾವಕಾಶ ಸಿಗ್ಲಿಲ್ಲ. ಇವತ್ತು ಎಲ್ಲರೂ ಒಟ್ಟಿಗೆ ಬಂದು ನಾವು ಅವ್ರಿಗೆ ಒಂದು ಶುಭಾಶಯ ಕೋರಲು ಬಂದಿದ್ದೀವಿ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಅಂಗನಹಳ್ಳಿ, ನಮ್ಮ ತಾಲೂಕಿನವ್ರೆ ಇಂತ ಒಳ್ಳೆ ಸುಸಜ್ಜಿತವಾದ ಹೋಟ್ಲು ನಿರ್ಮಾಣ ಮಾಡಿ ನಮ್ಮ ಟೌನ್ಗಾಗ್ಲಿ ತಾಲೂಕ್ಗಾಗ್ಲಿ ಬರುವ ಪ್ರವಾಸಿಗರಿಗೆ ಎಲ್ರಿಗೂ ಒಳ್ಳೆ ರುಚಿಕರವಾದ ತಿಂಡಿ ಎಲ್ಲ ಕೊಟ್ಟು
ಇಂಥ ಹೋಟ್ಲುಗಳು ಒಂದಲ್ಲ ಸುಮಾರು ಹೋಟ್ಲುಗಳು ಪ್ರಾರಂಭ ಮಾಡಿ ನಮ್ಮ ಮುಳಬಾಗಿಲಿನ ಹೆಸರು ಕೀರ್ತಿ ಪತಾಕೆ ಹಾರಿಸ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ವತಿಯ ಕಡೆಯಿಂದ ಎಲ್ರು ನಾವು ಶುಭ ಕೋರ್ತಾ ಇದೀವಿ. ಅವರು ಒಳ್ಳೇದಾಗ್ಲಿ, ಅವ್ರ ಮನೆಗೆ ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ ಒಳ್ಳೆ ತಾಯಿ ಭುವನೇಶ್ವರಿ ತಾಯಿಗೆ ಜಯವಾಗ್ಲಿ. ನಮ್ಮ ತಾಲೂಕಿನವರಾದ ಮಂಜಣ್ಣನವರು ನಮ್ಮ ಮುಳಬಾಗಿಲಿನ ಹೆಮ್ಮೆ, ನಮ್ಮ ಹೆಮ್ಮೆ ಅಂತ ಹೇಳ್ಬಿಟ್ಟು ಒಂದು ಸುಂದರವಾದ ಪ್ರಕೃತಿ, ಇದರಲ್ಲಿ ಮರಗಳ ಕೆಳಗಡೆ ಬಹಳ ರುಚಿಯಾದ ಕಾವ್ಯ ಗ್ರ್ಯಾಂಡ್ ಅನ್ನ ಪ್ರಾರಂಭಿಸಲಾಗಿದೆ. ಅದು ನಿಮ್ಮ ಎಲ್ಲರ ಹೆಮ್ಮೆ. ಅವರಿಗೆ ದೇವರ ಆಶೀರ್ವಾದ ಕೊಟ್ಟು ಎಲ್ಲರ ಆಶೀರ್ವಾದ ಇದ್ದು ಅವರು ಇಂಥ ಕಾವ್ಯ ಗ್ರ್ಯಾಂಡ್ಗಳನ್ನ ಪ್ರಾರಂಭಿಸಿ ಜನರಿಗೆ ರುಚಿಯಾದ ಊಟವನ್ನು ನೀಡಿ ತಾಲೂಕಿನ ಹೆಮ್ಮೆಯನ್ನು ಮೆರೀಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ 2 ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲಾ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಹಿತೈಷಿಗಳು, ಸ್ನೇಹಿತರು, ನಮ್ಮ ತಾಲೂಕಿನ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.